ಜಿಲ್ಲಾವಾರು ಜಿದ್ದಾಜಿದ್ದಿ ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದನ್ನು ನೋಡಿದ್ವಿ ನಾವು. ಫಸ್ಟು ಯಾವಾಗಲೂ ಬೆಂಗಳೂರು ಅತಿ ಹೆಚ್ಚು ಕ್ಷೇತ್ರಗಳನ್ನು ಹೊಂದಿರುವಂಥದ್ದು, ಅದರ ನೆಕ್ಸ್ಟ್ ಬೆಳಗಾವಿ ಅಂತ ನೋಡ್ತೀವಿ. ಅದರ ಜೊತೆಗೆ ತ್ರಿಕೋನ ಫೈಟ್ ಇರುವಂಥ ಕೆಲವು ಜಿಲ್ಲೆಗಳ ಪೈಕಿ ತುಮಕೂರು ಕೂಡ ಒಂದು. ತುಮಕೂರಿನಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. 11 ಕೂಡ ಆಲ್ಮೋಸ್ಟ್ ಹೈ ವೋಲ್ಟೇಜ್ ಕ್ಷೇತ್ರಗಳೇ ಆಗಿದ್ದಾವೆ. ಕೊರಟಗೆರೆ ಆಗಿರ್ಬೋದು, ಚಿಕ್ಕನಾಯಕನಹಳ್ಳಿ ಆಗಿರ್ಬೋದು, ಇಲ್ಲಿ ತುಮಕೂರು ನಗರ, ತಿಪ್ಟೂರು, ತುರುವೇಕೆರೆ, ಗುಬ್ಬಿ, ಈ ರೀತಿಯಾಗಿ ಪಾವಗಡ, ಮಧುಗಿರಿ, ಇವೆಲ್ಲ ಕಡೆನೂ ಕೂಡ ಆಲ್ಮೋಸ್ಟ್ ದೊಡ್ಡ ಮಟ್ಟದಲ್ಲೇ ಫೈಟ್ ಇರುವಂಥದ್ದು. ಎಲ್ಲ ಕಡೆನೂ ಕೂಡ ಆಲ್ಮೋಸ್ಟ್ ದೊಡ್ಡ ನಾಯಕರೇ ಇರುವಂಥದ್ದು. ಸದನ ಶೂರ ಅಂತ ಕರೆಸಿಕೊಳ್ಳುವಂಥ ಮಾಧುಸ್ವಾಮಿ ಒಂದ್ ಕಡೆ ಆದ್ರೆ, ಅಕಸ್ಮಾತ್ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಆದ್ರೆ ಕಾಂಗ್ರೆಸ್ ಇಂದ ನಾನು ಮುಖ್ಯಮಂತ್ರಿ ಆಗಬಹುದೇನೋ ಅನ್ನುವಂಥ ನಿರೀಕ್ಷೆಯಲ್ಲಿ ಪರಮೇಶ್ವರ್ ಅವರು ಕೂಡ ಇದ್ದಾರೆ. ಈ ಕ್ಷೇತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಅದು 11 ಕ್ಷೇತ್ರಗಳು. ನಾನು ಹೇಳಿದ್ದೆ ಆರಂಭದಲ್ಲಿ, ತ್ರಿಕೋನ ಫೈಟ್ ಇರುವಂಥ ಕೆಲವು ಜಿಲ್ಲೆಗಳ ಪೈಕಿ ತುಮಕೂರು ಕೂಡ ಒಂದು. ಆಮೇಲೆ 11 ಕ್ಷೇತ್ರಗಳಲ್ಲೂ ಕೂಡ ದೊಡ್ಡ ಮಟ್ಟದಲ್ಲೇ ಜಿದ್ದಾಜಿದ್ದಿ ಇದೆ. ಅಲ್ಲಿ 11 ಕ್ಷೇತ್ರದಲ್ಲಿ ಈಗ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಒಂದು 5 ಸ್ಥಾನವನ್ನು ಬಿಜೆಪಿ ಗೆದ್ದಂತ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಮೇಲುಗೈ ಇತ್ತು. ಬಟ್ ಈಗ ಆ ಪರಿಸ್ಥಿತಿ ಇಲ್ಲ. ಯಾವ ರೀತಿಯಾಗಿ ನೋಡ್ಬೋದು ತುಮಕೂರನ್ನ? ಏನೋ ಅತಿ ಹೆಚ್ಚು ಕ್ಷೇತ್ರಗಳನ್ನ ಹೊಂದಿರುವಂತ ಏನೋ 3ನೇ ಜಿಲ್ಲೆ ನಮ್ಗೆಲ್ಲ ಗೊತ್ತಿದೆ. ಬೆಂಗಳೂರು ನಂತರ ಏನು ಬೆಳಗಾವಿ ನಂತರ ತುಮಕೂರು 3 ಪಕ್ಷಗಳಿಗೂ ಕೂಡ ಸಹಜ ಏನು ಆಯ್ಕೆ ಮತ್ತು ಸಹಜ ನಿರೀಕ್ಷೆ ಕೂಡ ಇದೆ 3 ಪಕ್ಷಗಳಲ್ಲೂ. ಅದರಲ್ಲೂ ಕೂಡ ದಳಕ್ಕೆ ಅತ್ಯಂತ ಹೆಚ್ಚಿನ ನಿರೀಕ್ಷೆ ಇದೆ. ಹೇಗೆ ಮಂಡ್ಯ ಮತ್ತು ಹಾಸನ ನಂತರ ಯಾವುದಾದ್ರೂ ಒಂದು ಜಿಲ್ಲೆಯಲ್ಲಿ ನಿರೀಕ್ಷೆ ಇದೆ ಅಂದ್ರೆ ಅಫ್ಕೋರ್ಸ್ ಅದು ತುಮಕೂರಲ್ಲಿ ಈಗ ಆ ಕಾರಣಕ್ಕೇನೆ ದೇವೇಗೌಡರ ಒಂದು ಆರೋಗ್ಯ ಮತ್ತೆಲ್ಲ ಏನು ಲೆಕ್ಕಾಚಾರಗಳ ಹೊರತಾಗಿಯೂ ಕೂಡ ಅವ್ರನ್ನ ಕರ್ಕೊಂಬಂದು ಪ್ರತಿಷ್ಠಾಪನೆ ಮಾಡಿ ಪ್ರಚಾರವನ್ನ ಮಾಡಿಸ್ತಾರೆ ಅಂತಂದ್ರೆ ಅದಕ್ಕಿರುವಂತ ಇಂಟೆನ್ಸಿಟಿ ಏನಿದೆ ಅಂತ ಗೊತ್ತಾಗುತ್ತೆ. ಮಧುಗಿರಿಯಲ್ಲಿ ಏನು ದೇವೇಗೌಡರ ಬಗ್ಗೆ ರಾಜಣ್ಣ ಅವರು ಮಾತನಾಡಿದ್ರು ಅನ್ನೋದು ಗೊತ್ತಿದೆ. ಸೊ ನನಗೆ ಕಣ್ಣೀರು ಹಾಕ್ಸದವರ ಕಣ್ಣಲ್ಲಿ ನೀರು ತರಿಸಿ ಸೋಲಿನ ಮೂಲಕ ಉತ್ತರ ಕೊಡಿ ಅನ್ನುವಂತ ಒಂದು ಸಂದೇಶವನ್ನ, ಎಚ್ಚರಿಕೆಯನ್ನು ಅವ್ರು ಕೊಟ್ಟಿದ್ದಾರೆ ಮತದಾರರಿಗೆ. ಅವರ ಪಕ್ಷದ ಮತದಾರರಿಗೆ ಕರೆಯನ್ನ ಕೊಟ್ಟಿದ್ದಾರೆ. ಒಂದು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಸಿಎಂ ಆಗ್ಲಿ ಅಂತ ಏನು ಕಾರ್ಯಕರ್ತರು ಆಶೆ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಪಂಚರತ್ನ ರಥಯಾತ್ರೆಯ ಸಮಯದಲ್ಲಿ ಅಲ್ಲಿ ಕಂಡು ಬಂದಂತ ಜನಸಾಗರ ಏನಿತ್ತು ಅದು ಮತವಾಗಿ ಕನ್ವರ್ಟ್ ಆಗುತ್ತಾ ಅನ್ನೋದು ಒಂದು ಲೆಕ್ಕಾಚಾರ. ಇನ್ನು ಬಿಜೆಪಿ ಒಳಗೆ ಇರುವಂತ ಬಿಜೆಪಿ ಏನಿದೆ, ಈಗ 80ರ ನಂತರ ಜನತಾ ಪಕ್ಷಕ್ಕೆ ಶಿಫ್ಟ್ ಆಗಿದ್ದಂಥ ಓಟು ನಂತರ ಬಿಜೆಪಿಗೇನು ಜನತಾ ಪಕ್ಷದಿಂದ ವಿಘಟನೆ ಆದಮೇಲೆ ಬಿಜೆಪಿಗೆ ಅದು ಕನ್ವರ್ಟ್ ಆಯಿತು. ಕಾಂಗ್ರೆಸ್ ಮತ್ತು ಜನತಾ ಪಕ್ಷದ ನಡುವೆ ಇದ್ದಂಥ ಓಟು ಕಾಂಗ್ರೆಸ್ ದಳದ ನಡುವೆ ಬಂತು. ದಳದಿಂದ ಈಗ ಬಿಜೆಪಿಗೆ ಬಂದಿದೆ. ಸೊ ಆ ಬಿಜೆಪಿ ಒಳಗೆ ಇರುವಂಥ ಬಿಜೆಪಿ ಸೊಗಡು ಶಿವಣ್ಣ, ಜ್ಯೋತಿ ಗಣೇಶು, ಮಾಧುಸ್ವಾಮಿ, ಕಿರಣ್ ಅವರು ಅಲ್ಲಿಗೆ ಹೋಗಿದ್ದಾರೆ ಚಿಕ್ಕನಾಯಕನಹಳ್ಳಿಯಿಂದ ಕಾಂಗ್ರೆಸ್ಗೆ. ಸೊ ಇವೆಲ್ಲ ಕೂಡ ಫ್ಯಾಕ್ಟರ್ ಆಗುತ್ತೆ. ಯಾಕಂದ್ರೆ ಯಡಿಯೂರಪ್ಪನವರ ಬಳಗ ಒಂದಿದೆ, ಬಿಜೆಪಿಯ ಮೂಲ ಬಳಗವೇ ಒಂದಿದೆ, ಸಂತೋಷ್ ಅವರ ಬಳಗವೇ ಒಂದಿದೆ. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಏನು ಅಂತ ಒಂದು ಲೆಕ್ಕಾಚಾರ ಇದೆ. ಏನು ಕಾಂಗ್ರೆಸ್ಗೆ ಇದೆರಡರ ನಡುವೆ ಏನು ಸಿಟಿಯಲ್ಲಿ ಈ ಸಲ ಗೆಲ್ಲಕ್ಕಾಗತ್ತೆ. ಯಾಕಂದ್ರೆ ಕಳೆದ ಸಲ ಕೆಜೆಪಿ ಬಂದಿದ್ರಿಂದ, ಜ್ಯೋತಿ ಗಣೇಶ್ ಅಲ್ಲಿ ಹೋಗಿದ್ರಿಂದ ಸಿಟಿಯಲ್ಲಿ ಗೆದ್ದಿದ್ವಿ ಮತ್ತು ಏನು ಬೇರೆ ಕಡೆ ಏನೋ ಬೇರೆ ಕಾರಣಗಳಿಗೆ ಲೆಕ್ಕಾಚಾರ ಆಗಿತ್ತು. ಈಗ ಮಸಾಲೆ ಜಯರಾಮ್ ಅವರು ತುರುವೇಕೆರೆಯಲ್ಲಿ ಆದಷ್ಟು ಏನು ಈಲ್ಡ್ ಆಗ್ಬಿಟ್ಟಿದ್ದಾರೆ ಅಥವಾ ಉಳ್ಕೊಂಡ್ಬಿಟ್ಟಿದ್ದಾರೆ, ಬೇರೂರು ಬಿಟ್ಟಿದ್ದಾರೆ. ಬೇರೆ ಕಡೆ ಹೇಗೆ ಅಂತ ಲೆಕ್ಕಾಚಾರ ಆಗಿದ್ರೆ ಅವರು ಕೂಡ ಕಾಂಗ್ರೆಸ್ ಅವರು ಒಂದಷ್ಟು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಸಮಬಲದ ಹೋರಾಟ ಮಾಡಬೇಕು ಅಂತ. ಆದ್ರೆ ಅದು ಕನ್ವರ್ಟ್ ಆಗುತ್ತೆ ರಿಸಲ್ಟ್ ಅಲ್ಲಿ ಅಂತ ನೋಡ್ಬೇಕು. ಈಗ ನಿಮಗೆ ತುಮಕೂರಲ್ಲಿ 11 ಕ್ಷೇತ್ರಗಳಿದೆ. 11 ಕ್ಷೇತ್ರಗಳಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ 4 ಇರತಕ್ಕಂಥದ್ದು. ಒಂದು ಕೊರಟಗೆರೆ, ಇನ್ನೊಂದು ಚಿಕ್ಕನಾಯಕನಹಳ್ಳಿ, ತುಮಕೂರು ಸಿಟಿ ಗ್ರಾಮಾಂತರ ಮತ್ತೆ ಮಧುಗಿರಿ, ಗುಬ್ಬಿ ಫೈಟ್ ಇದೆ. ಆದ್ರೆ ನಿಮಗೆ ಕೊರಟಗೆರೆ ಇದೆಯಲ್ಲ, ಪರಮೇಶ್ವರ್ ಅವರ ರಾಜಕೀಯ ಜೀವನವನ್ನ ಅವರ ಸೋಲು ಹೌದು. ಯಾಕಂತ ಹೇಳಿದ್ರೆ ನಿಮಗೆ ಅಲ್ಲಿ ಒಟ್ಟು 2,05,948 ಮತಗಳಿರ್ತಕ್ಕಂಥದ್ದು. ಅಲ್ಲಿ ಬಹುಸಂಖ್ಯಾತರು ಎಡಗೈನವರು ಇದ್ದಾರೆ, ಬಲಗೈನವರು ಇದ್ದಾರೆ. ಎಡಗೈನವರು 30,000 ಓಟಿದ್ದಾರೆ. ಆದರೆ ಈ ಬಾರಿ ಎಡಗೈನವರು ನಿಂತಿರೋದು ಅನಿಲ್ ಕುಮಾರ್ ನಿಂತಿರುವಂಥದ್ದು. ಜೊತೆಗೆ ಪರಮೇಶ್ವರ್ ಲಾಸ್ಟ್ ಟೈಮ್ ಏನೋ ಒಂದು 20,000 ಹೋಟೆಲ್ ಗೆದ್ದಿಲ್ಲ, 7,598 ಹೋಟೆಲ್ ಗೆದ್ದಿರುವಂಥದ್ದು. ಅವರಿಗೆ ಆಪೋನೆಂಟ್ ಇದ್ದಂಥ JDSನ ಸುಧಾಕರ್ ಲಾಲ್ ಕೂಡ ಒಳ್ಳೆ ಮತಗಳನ್ನು ತೆಗೆದುಕೊಂಡಿದ್ರು. ಇಲ್ಲಿ ಏನಾಗಿದೆ, ಪರಮೇಶ್ವರ್ ಗೆಲುವಿನ ಅನಿವಾರ್ಯ. ಆದರೆ ದೇವೇಗೌಡರ ಒಂದು ಕಣ್ಣೀರು, ಒಂದು ಮಾತು ಇವತ್ತು ಪರಮೇಶ್ವರನ ಎದೆಯನ್ನು ನಡುಗಿಸ್ಬಿಟ್ಟಿದೆ. ದೇವೇಗೌಡರು ಹೋದಾಗ ಹೇಳಿದರೆ, ನನ್ನನ್ನು ಸೋಲಿಸಿದವ್ರನ್ನ, ನನಗೆ ಕಣ್ಣೀರು ಹಾಕ್ಸಿದವ್ರನ್ನ ನೀವು ಸೋಲಿಸಲೇಬೇಕು ಅಂತೇಳಿ ಶಪಥವನ್ನು ಮಾಡ್ತೀನಿ ನಿಮ್ಮ ಅಂತ ಹೇಳಿದ್ರೆ, ಅಂದರೆ ಅವೆಲ್ಲ ಸೆಂಟಿಮೆಂಟಲ್ ಮಾತುಗಳು. ಈ ಒಂದು ಮಾತಿದೆಯಲ್ಲ, ಪರಮೇಶ್ವರರು ಅಷ್ಟು ಸುಲಭವಾಗಿ ಇದು ಗೆಲುವಿನ ಆದಿ ಅನ್ನೋದನ್ನ ಅದು ತೋರ್ಪಡಿಸಲ್ಲ. ಇದು ಒಂದು ಭಾಗ. ಪರಮೇಶ್ವರ ಅವರು ಲಿಂಗಾಯತ ಮತಗಳ ಹಿನ್ನೆಲೆಯಲ್ಲಿ ವಿಜೇಂದ್ರರ ಜೊತೆಗಿರಂತ ಬಾಂಧವ್ಯ, ಇವರು ಅವರು ಕಾಲು ಬೀಳ್ತಾರೆ, ಮಾಡ್ತಾರೆ, ಪಕ್ಕದಲ್ಲಿ ಕೂತು ಮಾತಾಡ್ತಾರೆ, ಅದು ಕೂಡ ಪರಿಗಣಿತ ಆಗುತ್ತೆ. ಎಡಗೈ ಸಮುದಾಯದ ಲೋಕಲೈಟ್ ಅನಿಲ್ ಕುಮಾರ್ ನಿಂತಿರುವಂತದ್ದು. ಅವ್ರೇನಾದ್ರೂ ಎಡಗೈ ಸಮುದಾಯದ ಹೆಚ್ಚು ಮತಗಳನ್ನು ತೆಗೆದುಕೊಂಡ್ರೆ ಇಬ್ಬರ ಜಗಳದಲ್ಲಿ 3ನೇ ಲಾಭ ಆದ್ರೂ ಮೀಸಲಾತಿ ಮೂವ್ ಕೂಡ ಅಲ್ಲಿ ಸ್ವಲ್ಪ ಎಫೆಕ್ಟ್ ಆಗಬಹುದು. ಈ ಇಬ್ಬರ ಜಗಳದಲ್ಲಿ 3ನೇ ಸುಧಾಕರ್ ಲಾಲ್ಗೆ ಅನುಕೂಲ ಆದ್ರೂ ಆಶ್ಚರ್ಯಪಡಬೇಕು. ಅಲ್ಲಿ ತ್ರಿಕೋನ ಸ್ಪರ್ಧೆ. ಇನ್ನು ನೀವು ಚಿಕ್ಕನಾಯಕನಹಳ್ಳಿ ಒಳ್ಳೆ ಕೆಲಸ ಮಾಡಿಸಿದ್ದಾರೆ ಮಾಧುಸ್ವಾಮಿ. ಆದರೆ ಜನರ ನಡುವೆ ಅವರ ಒಂದು ರೂಡ್ ಬಿಹೇವಿಯರು ಮತ್ತೆ ರಫ್ ಬಿಹೇವಿಯರು, ಏನೋ ಇವ್ರ ಮನೆಗೇನೋ ಸಾಲ ಕೆಳಗೆ ಬಂದಾಗ ಜನರ ಹತ್ರ ವರ್ತನೆಗಳು, ಆ ವರ್ತನೆಗಳೇ ಅವರಿಗೆ ಮುಳುವಾದ್ರೂ ಆಶ್ಚರ್ಯಪಡಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಚಿಕ್ಕನಾಯಕನಹಳ್ಳಿ
ಅಲ್ಲಿ ನಿಮಗೆ ಕಿರಣ್ ಕುಮಾರ್ ಇದೆ, ಅವರು ಸಾಫ್ಟ್ ನೇಚರು, ಅವರು ಲಿಂಗಾಯತರು ಕೂಡ ಮತ್ತೆ ಅಲ್ಲಿ ಕುರುಬ ಮತಗಳಿದಾವೆ. ಯಡಿಯೂರಪ್ಪನವರ ಪರವಾಗಿದ್ದಂಥವ್ರು, ಯಡಿಯೂರಪ್ಪ ಜೊತೆ ಇದ್ದವರು ಪರವಾಗಿದ್ದಂಥವ್ರು. ಅಲ್ಲ, ಆಕ್ಚುಲಿ ಅದಕ್ಕೊಂದು ಆಡ್ ಆನ್ ಮಾಡ್ಬಿಡ್ತೀನಿ. ಕಳೆದ ಬಾರಿ ಮಾಧುಸ್ವಾಮಿ ಅವ್ರು ಗೆಲ್ಲಿಕ್ಕೆ ಒಂದು ಜಯಚಂದ್ರ ಅವರ ಪುತ್ರ ಸಂತೋಷ್ ಜಯಚಂದ್ರ ಕಾಂಗ್ರೆಸ್ ಅಲ್ಲಿ ನಿಂತಿದ್ರು, ಆಮೇಲೆ ಸುರೇಶ್ ಬಾಬು ಅವರು ಅದರ್ಸ್ ಆಗಿದ್ದಂತ ಹಿನ್ನೆಲೆಯಲ್ಲಿ ಲಿಂಗಾಯತ ವೋಟ್ಗಳು ಸಾಲಿಡ್ ಆಗಿ ಮತ್ತೆ ಯಡಿಯೂರಪ್ಪನವರ ಬ್ಯಾಕಿಂಗ್ ಇತ್ತ ಆ time ನಿಮಗೆ ಅಲ್ಲಿ. ಚಿಕ್ಕನಾಯಕನಹಳ್ಳಿ ಮಧು ಅಲ್ಲಿ ಸುರೇಶ್ ಬಾಬು ಇದ್ದಾರೆ. ಸುರೇಶ್ ಬಾಬು ಬಗ್ಗೆ ಆತ ತುಂಬಾ ಸೌಮ್ಯ ಸ್ವಭಾವದವನು ಅಂತ ಹೇಳಿ, ಇದರ ಬೆನ್ನಲ್ಲಿ ಆತನು ಕೂಡ 2 ರಿಂದ 3 ಸರಿ MLA ಆಗಿದಂತ, ಅವ್ರ ತಂದೆನೂ ಕೂಡ MLA ಆಗಿದಂತವ್ರು. ಕಿರಣ್ ಕುಮಾರ್ ಲಿಂಗಾಯತರು, ಮಾಧುಸ್ವಾಮಿ ಕೂಡ ಲಿಂಗಾಯತ ಸಮುದಾಯ ಆದರು. ಮಾಧುಸ್ವಾಮಿ ವರ್ತನೆಗಳು ಈ ಸರಿ ಕಿರಣ್ ಕುಮಾರ್ಗೆ ಅವಕಾಶ ಕೊಡೋಣ ಅಂತೇಳಿ ನಿಜವಾಗ್ಲೂ ಜನ ಏನಾದರೂ ಅಭಿವೃದ್ಧಿ ಬಗ್ಗೆ ಏನಾದರೂ ಮೆಚ್ಚಿದ್ರೆ, ಮಾಧುಸ್ವಾಮಿದ ಈ ರೂಟ್ ಬಿಹೇವಿಯರ್ ಮರ್ತು ಹಾಕಿದ್ರೆ ಮಾಧುಸ್ವಾಮಿಗೆ ಅವಕಾಶ ಇದೆ. ಈ ಇಬ್ಬರು ಕಿತ್ತಾಟದಲ್ಲಿ, ಕಿರಣ್ ಕುಮಾರ್ ಮಾಧುಸ್ವಾಮಿ ಕಿತ್ತಾಟದಲ್ಲಿ ಅಲ್ಲಿರ್ತಕ್ಕಂಥ ಒಕ್ಕಲಿಗರು ಒಂದು ಸೈಡ್ ಆದರೆ ಮತ್ತು ಕುರುಬರು ಒಂದು ಸೈಡ್ ಆದರೆ, ಮೂರನೇವರಿಗೆ JDSಗೆ ಲಾಭ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಇನ್ನು ಮಧುಗಿರಿ ರಾಜಣ್ಣ ಈ ಸರಿ ಸೋತ್ರೆ ಅವರ ರಾಜಕೀಯ ಭವಿಷ್ಯನ ಮುಸ್ಕಾಗುತ್ತೆ. ನಿಮಗೆ ಮಧುಗಿರಿ ಈ ಸರಿ ಅಷ್ಟು ಸುಲಭ ಅಲ್ಲ, ಯಾಕಂತೇಳಿದ್ರೆ ಮಧುಗಿರಿಲಿ ಅಲ್ಲೂ ಕೂಡ ತ್ರಿಕೋನ ಸ್ಪರ್ಧೆ ಇರ್ತಕ್ಕಂಥದ್ದು. JDSನ ಆಫೀಸರ್ ಆಗಿದ್ರು, ಅವರು ಲೋಕಾಯುಕ್ತ ರೇಡ್ ಆದಾಗ ಜೈಲಿಗೂ ಕೂಡ ಹೋಗಿದ್ರು. LC ನಾಗರಾಜ್ ಅಂತೇಳಿ, LC ನಾಗರಾಜ್ ಅವರಿಗೆ ಟಫ್ ಫೈಟ್ ಕೊಡ್ತಾರೆ. ಇದಾದ್ರೆ ಇದು ಬಂದ್ರೆ LC ನಾಗರಾಜ್ ಅಲ್ಲಿ ಓಪನ್ ಆಗಿ ಹೇಳ್ತಾ ಇರುವಂತದ್ದು, ನಾನು ಗೆಲ್ತಿದ್ರು ಪರವಾಗಿಲ್ಲ, ಮಧುಗಿರಿ ರಾಜಣ್ಣ ಅವರು ಸೋಲ್ಬೇಕು ಈ ಸಲ, ಅವರಿಗೆ ಸೋಲುಡಿಸಿ ಅನ್ನುವಂತ ಮಾತನ್ನ ಓಪನ್ ಪ್ರಚಾರ ಮಾಡ್ತಾರೆ. ಸಮಯದ ಅಭಾವ, ನಾನು ಇಲ್ಲೇ ಮುಗಿಸ್ಬೇಕಾಗತ್ತೆ, ಯಾಕೆಂದ್ರೆ 11 ಕ್ಷೇತ್ರ ಚರ್ಚೆ ಮಾಡ್ತಾ ಹೋದ್ರೆ ಇನ್ನು ಅರ್ಧ ಗಂಟೆ ಬೇಕಾಗುತ್ತೆ. ಒಟ್ಟಾರೆ ತುಮಕೂರು 11 ಕ್ಷೇತ್ರ ಇದೆಯಲ್ಲ, ಜಿದ್ದಾಜಿದ್ದಿ ಸದ್ಯಕ್ಕೆ ಈ 5 ಕ್ಷೇತ್ರನ ಬಿಜೆಪಿ ಪಕ್ಷದವರು ಹೆಚ್ಚಿನ ಸ್ಥಾನ ಗೆಲ್ಲುವಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಯಾರ ನಿರೀಕ್ಷೆ ಹುಸಿ ಆಗುತ್ತೆ, ಯಾರ ನಿರೀಕ್ಷೆ ನಿಜ ಆಗುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡೋಣ. ಇದಾಗಿತ್ತು ಇವತ್ತಿನ ಚುನಾವಣಾ ಚದುರಂಗ.